ಭಾಗವತ ಪುರಾಣ ಭಾಗವತ ಮಾಹಾತ್ಮ್ಯ ಅಧ್ಯಾಯ 4 ಗೋಕರ್ಣೋಪಾಖ್ಯಾನದ ಆರಂಭ. ಸೂತ ಪುರಾಣಿಕರು ಹೇಳುತ್ತಾರೆ, ಎಲೆ ಮುನಿವರ್ಯರೇ, ಅನಂತರ ಅಲೌಕಿಕವಾದ ಭಕ್ತಿಯು ತನ್ನ ಭಕ್ತರ ಚಿತ್ತಗಳಲ್ಲಿ ನೆಲೆಗೊಂಡಿದ್ದನ್ನು ಕಂಡು ಭಕ್ತವತ್ಸಲನಾದ ಶ್ರೀ ಭಗವಂತನೇ ತನ್ನ ಲೋಕವನ್ನು ಬಿಟ್ಟು ಅಲ್ಲಿಗೆ ದಯಮಾಡಿಸಿದನು. ನೀರುಂಡ ಮೋಡದಂತೆ ಶ್ಯಾಮಲವಾದ ದೇಹಕಾಂತಿ, ಕೊರಳಲ್ಲಿ ವನಮಾಲೆ, ಪೀತಾಂಬರವನ್ನು ಧರಿಸಿದ ಮನೋಹರ ಮೂರ್ತಿ, ನಡುವಿನಲ್ಲಿ ಒಡ್ಯಾಣದ ಒಡವೆಗಳ ಸೊಗಸು, ತಲೆಯ ಮೇಲೆ ಕಂಗೊಳಿಸುವ ಕಿರೀಟ, ಕಿವಿಗಳಲ್ಲಿ ಶೋಭಿಸುವ ಕೊಂಡಲಗಳು, ಮನಸ್ಸನ್ನು ಸೂರೆಗೊಳ್ಳುವ ತ್ರಿಭಂಗಿಯ ವಿನ್ಯಾಸ, ಅಂದರೆ ಕೈ ಕಾಲು ಕಂಠಗಳು ವಿಶಿಷ್ಟ ರೀತಿಯಲ್ಲಿ ಬಗ್ಗಿ ನಿಂತಿರುವ ದೇಹ, ವಕ್ಷಸ್ಥಳದಲ್ಲಿ ಕಣ್ಮನಗಳನ್ನು ಸೆಳೆಯುವ ಕೌಸ್ತುಭದ ಶೋಭೆ, ಕೋಟಿ ಕೋಟಿ ಕಾಮದೇವರನ್ನು ನಾಚಿಸುವ ಲಾವಣ್ಯ, ಸರ್ವಾಂಗಗಳಲ್ಲೂ ಹರಿಚಂದನದ ಲೇಪನೆ, ಇವುಗಳಿಂದ ಕಂಗೊಳಿಸುತ್ತಿದ್ದ ಪರಮಾನಂದ ಚಿನ್ಮಯ ಕಮನೀಯ ಮೂರ್ತಿಯಾದ ಆ ಮುರಳೀಧರನು ತನ್ನ ಭಕ್ತರ ನಿರ್ಮಲವಾಗಿದ್ದ ಹೃದಯ ಮಂದಿರವನ್ನು ಪ್ರವೇಶಿಸಿಬಿಟ್ಟನು. ಶ್ರೀ ವೈಕುಂಠದಲ್ಲಿ ವಾಸ ಮಾಡುತ್ತಿರುವ ಮಹಾವಿಷ್ಣು ಭಕ್ತರು, ಶ್ರೀ ಭಗವಂತನ ಪರಿವಾರಕ್ಕೆ ಸೇರಿದವರೂ ಆದ ಉದ್ಧವ ಮೊದಲಾದವರು ಭಗವತ್ ಕಥಾಶ್ರವಣಕ್ಕಾಗಿ ಅಲ್ಲಿಗೆ ಬಂದು ಗುಪ್ತವಾಗಿ ಉಪಸ್ಥಿತರಾಗಿದ್ದರು. ಎಲ್ಲೆಲ್ಲಿಯೂ ಜಯ ಜಯ ಎಂಬ ಮಂಗಳಾಶಂಸನೆಯ ಧ್ವನಿಯು ಕೇಳಿಬರುತ್ತಿತ್ತು. ದಿವ್ಯವಾದ ಭಕ್ತಿರಸ ಪ್ರವಾಹವು ಹುಚ್ಚು ಹೊಳೆಯಾಗಿ ಹರಿಯತೊಡಗಿತು. ಮಂಗಳಾಚರಣಗಳ ಮತ್ತು ಪುಷ್ಪಗಳ ಮಳೆಯು ಮತ್ತೆ ಮತ್ತೆ ಆಗುತ್ತಿತ್ತು. ಅಡಿಗಡಿಗೆ ಶಂಖಧ್ವನಿಯು ಕೇಳಿಬರುತ್ತಿತ್ತು. ಸಭೆಯಲ್ಲಿದ್ದವರಿಗೆ ದೇಹ, ಮನ ಮತ್ತು ಆತ್ಮಗಳು ಮರೆತು ಹೋದವು. ಅವರ ಇಂತಹ ತನ್ಮಯತೆಯನ್ನು ಕಂಡು ಶ್ರೀ ನಾರದ ಮಹರ್ಷಿಗಳು ಹೀಗೆ ಉದ್ಗರಿಸಿದರು: ಎಲೆ ಮುನೀಶ್ವರರೇ, ಈ ಸಪ್ತಾಹ ಶ್ರವಣದ ಅತ್ಯದ್ಭುತವಾದ ಅಲೌಕಿಕವಾದ ಮಹಿಮೆಯನ್ನು ನಾನು ನೋಡಿದೆನು. ಇಲ್ಲಿ ಇರುವ ಮೂರ್ಖರು, ದುಷ್ಟರು ಮತ್ತು ಪಶುಪಕ್ಷಿಗಳು ಕೂಡ ಅತ್ಯಂತವಾಗಿ ಪಾಪರಹಿತರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಮನುಷ್ಯ ಲೋಕದಲ್ಲಿ ಕಲಿಕಾಲದಲ್ಲಿ ಚಿತ್ತವನ್ನು ಶುದ್ಧಿ ಮಾಡುವ ಮತ್ತು ಪಾಪಪುಂಜವನ್ನು ಧ್ವಂಸ ಮಾಡುವ ಪವಿತ್ರ ಸಾಧನಗಳಲ್ಲಿ ಶ್ರೀಮದ್ ಭಾಗವತಕ್ಕೆ ಸಮಾನವಾದದ್ದು ಬೇರಾವುದೂ ಇಲ್ಲ. ಮುನಿವರ್ಯರೇ, ತಾವು ಅತ್ಯಂತ ಕರುಣಾಳುಗಳು. ಲೋಕ ಕಲ್ಯಾಣವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಅತ್ಯಂತ ವಿಚಿತ್ರವಾದ ಹೊಸ ಮಾರ್ಗವನ್ನು ತಿಳಿಸಿದ್ದೀರಿ. ಕಥಾರೂಪವಾದ ಈ ಸಪ್ತಾಹ ಯಜ್ಞದಿಂದ ಯಾರು ಯಾರು ಪವಿತ್ರರಾಗುವರು ಎಂಬುದನ್ನು ನನಗೆ ಹೇಳಿರಿ. ಬ್ರಹ್ಮಕುಮಾರರು ಹೀಗೆ ಉತ್ತರಿಸಿದರು: ಯಾವ ಮನುಷ್ಯರು ಸದಾ ಪಾಪಾಚರಣೆ ಮಾಡಿದ್ದಾರೆಯೋ, ಸರ್ವದಾ ದುರ್ಮಾರ್ಗವನ್ನು ಹಿಡಿದು ದುರಾಚಾರದಲ್ಲಿ ತೊಡಗಿದ್ದಾರೆಯೋ, ಕ್ರೋಧವೆಂಬ ಅಗ್ನಿಯಲ್ಲಿ ಬೇಯುತ್ತಿರುತ್ತಾರೋ, ಕುಟಿಲರು, ಕಾಮಪರಾಯಣರು ಆಗಿರುತ್ತಾರೋ, ಅವರೆಲ್ಲರೂ ಕಲಿಯುಗದಲ್ಲಿ ಈ ಸಪ್ತಾಹ ಶ್ರವಣ ಮಾಡುವುದರಿಂದ ಪವಿತ್ರರಾಗಿ ಬಿಡುತ್ತಾರೆ. ಯಾರು ಸತ್ಯಭ್ರಷ್ಟರಾಗಿ ದೀನರಾಗಿರುತ್ತಾರೋ, ತಾಯಿ ತಂದೆಗಳನ್ನು ದೂಷಿಸುತ್ತಾರೋ, ದುರಾಸೆಗಾರರಾಗಿ ಆಶ್ರಮ ಧರ್ಮವನ್ನು ತ್ಯಜಿಸುತ್ತಾರೋ, ದಾಂಭಿಕರು, ಅಸೂಯಾಪರರು, ಹಿಂಸಾಪರಾಯಣರು ಆಗಿದ್ದಾರೋ, ಅವರೆಲ್ಲರೂ ಕಲಿಯುಗದಲ್ಲಿ ಸಪ್ತಾಹ ಶ್ರವಣ ಯಜ್ಞದಿಂದ ಪವಿತ್ರತೆಯನ್ನು ಹೊಂದುವರು. ಯಾರು ಮದ್ಯಪಾನ, ಬ್ರಹ್ಮಹತ್ಯೆ, ಚಿನ್ನದ ಕಳವು, ಗುರುಸ್ತ್ರೀಗಮನ ಮತ್ತು ವಿಶ್ವಾಸಘಾತಕಗಳೆಂಬ ಮಹಾಪಾತಕಗಳನ್ನು ಮಾಡಿರುತ್ತಾರೆಯೋ, ಕಪಟಾಚರಣೆಯಲ್ಲಿಯೇ ತೊಡಗಿರುತ್ತಾರೋ, ಕ್ರೂರಿಗಳಾಗಿ ಪಿಶಾಚಿಗಳಂತೆ ನಿರ್ದಯರಾಗಿರುತ್ತಾರೋ, ಬ್ರಾಹ್ಮಣರ ಸ್ವತ್ತನ್ನು ತಿಂದು ತಮ್ಮ ದೇಹವನ್ನು ಅದರಿಂದ ಬೆಳೆಸಿಕೊಂಡಿರುತ್ತಾರೋ, ವ್ಯಭಿಚಾರಿಗಳಾಗಿದ್ದಾರೋ, ಅವರೂ ಕೂಡ ಈ ಸಪ್ತಾಹ ಶ್ರವಣದಿಂದ ಪವಿತ್ರರಾಗುತ್ತಾರೆ. ಯಾವ ದುಷ್ಟರು ಹಠದಿಂದ ಸರ್ವದಾ ದೇಹ, ಮಾತು ಮತ್ತು ಮನಸ್ಸುಗಳಿಂದ ಪಾತಕಗಳನ್ನು ಮಾಡುತ್ತಾರೋ, ಇತರರ ಸ್ವತ್ತಿನಿಂದ ತಮ್ಮನ್ನು ಬೆಳೆಸಿಕೊಳ್ಳುತ್ತಿರುತ್ತಾರೋ, ಮಲಿನರು, ದುಷ್ಟವಾದ ಆಶಯವುಳ್ಳವರು ಆಗಿರುತ್ತಾರೋ, ಅಂತಹವರು ಕೂಡ ಕಲಿಯುಗದಲ್ಲಿ ಸಪ್ತಾಹ ಶ್ರವಣದಿಂದ ಪವಿತ್ರರಾಗುವರು. ಈ ಸಂದರ್ಭದಲ್ಲಿ ನಾವು ನಿಮಗೆ ಒಂದು ಪುರಾತನವಾದ ಇತಿಹಾಸವನ್ನು ಹೇಳುತ್ತೇವೆ, ಕೇಳಿರಿ. ಇದನ್ನು ಕೇಳಿದ ಮಾತ್ರದಿಂದಲೇ ಪಾಪ ಪರಿಹಾರವಾಗುವುದು. ಹಿಂದೆ ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಉತ್ತಮವಾದ ಪಟ್ಟಣವಿತ್ತು. ಅದರಲ್ಲಿ ಎಲ್ಲಾ ವರ್ಣಗಳ ಜನರು ತಮ್ಮ ತಮ್ಮ ಧರ್ಮಗಳನ್ನು ಆಚರಿಸುತ್ತಾ ಸತ್ಯ ಸತ್ಕರ್ಮಗಳಲ್ಲಿ ಆಸಕ್ತರಾಗಿದ್ದರು. ಆ ಪಟ್ಟಣದಲ್ಲಿ ಆತ್ಮದೇವನೆಂಬ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಅವನು ಸರ್ವವೇದ ವಿಶಾರದನಾಗಿ, ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳಲ್ಲಿ ನಿಷ್ಣಾತನಾಗಿ, ಎರಡನೆಯ ಸೂರ್ಯನಂತೆ ತೇಜಸ್ವಿಯಾಗಿ ಬೆಳಗುತ್ತಿದ್ದನು. ಅವನು ಹಣವಂತನಾಗಿದ್ದರೂ ಭಿಕ್ಷೆಯಿಂದ ಜೀವನ ನಡೆಸುತ್ತಿದ್ದನು. ಅವನ ಪ್ರೀತಿಯ ಹೆಂಡತಿಯ ಹೆಸರು ಧುಂದುಲಿ. ಅವಳು ಸತ್ಕುಲ ಪ್ರಸೂತೆ, ಸುಂದರಿ, ಆದರೆ ತನ್ನ ಮಾತೆ ನಡೆಯಬೇಕೆಂದು ಹಠ ಮಾಡುತ್ತಿದ್ದಳು. ಜನರ ಸಮಾಚಾರವನ್ನು ಹೇಳುವುದು, ಕೇಳುವುದು, ಹರಡುವುದು ಇವುಗಳಲ್ಲಿ ಆಸಕ್ತಳಾಗಿದ್ದಳು. ಕ್ರೂರ ಸ್ವಭಾವದವಳು, ಬಹುಮಟ್ಟಿಗೆ ಹರಟೆ ಮಲ್ಲಿ. ಮನೆಯ ಕೆಲಸಗಳಲ್ಲಿ ನಿಪುಣೆ, ಆದರೆ ಕೃಪಣೆ.
ಕಲಹಗಳಲ್ಲಿ ಪ್ರೀತಿಯುಳ್ಳವಳು. ಹೀಗೆ ಆ ದಂಪತಿಗಳು ಪರಸ್ಪರ ಪ್ರೇಮದಿಂದ ಇರುತ್ತಾ ವಿಹರಿಸುತ್ತಿದ್ದರು. ಅವರಲ್ಲಿ ಭೋಗವಿಲಾಸ ಸಾಮಗ್ರಿಗಳು ಹೇರಳವಾಗಿದ್ದವು, ಮನೆ ಮುಂತಾದವು ಚೆನ್ನಾಗಿದ್ದವು. ಆದರೆ ಅದರಿಂದ ಅವರಿಗೆ ಸುಖ ಉಂಟಾಗಲಿಲ್ಲ, ಏಕೆಂದರೆ ಅವರಿಗೆ ಸಂತಾನವಿರಲಿಲ್ಲ. ಬಹಳ ಕಾಲ ಕಳೆದರೂ ಮಕ್ಕಳಾಗದಿರಲು ಅವರು ಸಂತಾನ ಪ್ರಾಪ್ತಿಗೋಸ್ಕರ ಬಗೆ ಬಗೆಯ ಪುಣ್ಯ ಕರ್ಮಗಳನ್ನು ಆರಂಭಿಸಿದರು. ದೀನ ದರಿದ್ರರಿಗೆ ಗೋವು, ಭೂಮಿ, ಸುವರ್ಣ, ವಸ್ತ್ರ ಮುಂತಾದವುಗಳನ್ನು ದಾನ ಮಾಡತೊಡಗಿದರು. ಹೀಗೆ ಅವರು ಧರ್ಮ ಮಾರ್ಗದಲ್ಲಿ ತಮ್ಮ ಸಂಪತ್ತಿನ ಅರ್ಧ ಭಾಗದಷ್ಟು ಖರ್ಚು ಮಾಡಿದರು. ಆದರೂ ಅವರಿಗೆ ಪುತ್ರನ ಅಥವಾ ಪುತ್ರಿಯ ಮುಖವನ್ನು ನೋಡುವ ಭಾಗ್ಯ ಉಂಟಾಗಲಿಲ್ಲ. ಇದರಿಂದ ಬ್ರಾಹ್ಮಣನು ಅತ್ಯಂತ ಚಿಂತಾಕುಲನಾದನು. ಒಮ್ಮೆ ಆ ಬ್ರಾಹ್ಮಣನು ದುಃಖದಿಂದ ಮನೆಯನ್ನು ತೊರೆದು ಅರಣ್ಯಕ್ಕೆ ಹೊರಟು ಬಿಟ್ಟನು. ಅವನು ಮಧ್ಯಾಹ್ನದ ವೇಳೆಯಲ್ಲಿ ಬಾಯಾರಿ ಒಂದು ಸರೋವರಕ್ಕೆ ಹೋದನು. ಸಂತಾನದ ಅಭಾವದ ದುಃಖದಿಂದ ಕೃಶನಾಗಿದ್ದ ಅವನು ಅಲ್ಲಿ ನೀರನ್ನು ಕುಡಿದು ಅದರ ಬಳಿಯೇ ಕುಳಿತುಕೊಂಡನು. ಕ್ಷಣಕಾಲ ನಂತರ ಅಲ್ಲಿಗೆ ಒಬ್ಬ ಸನ್ಯಾಸಿಯು ಬಂದನು. ಅವನೂ ನೀರು ಕುಡಿದಾಗಿರುವುದನ್ನು ಕಂಡು ಬ್ರಾಹ್ಮಣನು ಅವನ ಬಳಿಗೆ ಹೋಗಿ ಪಾದಗಳಿಗೆರಗಿ ನಿಟ್ಟೆಸಿರು ಬಿಡುತ್ತಾ ಅವನ ಮುಂದೆ ಕುಳಿತುಕೊಂಡನು. ಯತಿಯು ಆತನನ್ನು, ಏಕೆ ಅಳುತ್ತಿದ್ದೀಯೇ ಬ್ರಾಹ್ಮಣ? ಅಂತಹ ದೊಡ್ಡ ಚಿಂತೆಯೇನು ನಿನಗೆ ಉಂಟಾಗಿದೆ? ನಿನ್ನ ಶೋಕಕ್ಕೆ ಕಾರಣವೇನೆಂಬುದನ್ನು ನನಗೆ ಬೇಗನೆ ತಿಳಿಸು ಎಂದು ಕೇಳಲು ಬ್ರಾಹ್ಮಣನು ಹೀಗೆಂದನು, ಮುನಿಗಳೇ, ಪೂರ್ವ ಜನ್ಮಗಳ ಪಾಪಗಳ ಸಂಚಯದಿಂದ ನನಗೆ ಉಂಟಾಗಿರುವ ದುಃಖವನ್ನು ಹೇಗೆ ವರ್ಣಿಸಲಿ? ಈಗ ನನ್ನ ಪಿತೃಗಳು ನಾನು ತರ್ಪಣದಲ್ಲಿ ಕೊಟ್ಟ ಜಲಾಂಜಲಿಯನ್ನು ತಮ್ಮ ಚಿಂತೆಯ ನಿಟ್ಟುಸಿರಿನಿಂದ ಬಿಸಿ ಮಾಡಿ ಕುಡಿಯುತ್ತಿದ್ದಾರೆ. ದೇವತೆಗಳು ಮತ್ತು ಬ್ರಾಹ್ಮಣರು ನಾನು ಕೊಟ್ಟಿದ್ದನ್ನು ಪ್ರೀತಿ ಸಂತೋಷಗಳಿಂದ ಸ್ವೀಕರಿಸುತ್ತಿಲ್ಲ. ಸಂತಾನವಿಲ್ಲದ ದುಃಖದಿಂದ ನನಗೆ ಎಲ್ಲವೂ ಶೂನ್ಯವಾಗಿ ಕಾಣುತ್ತಿದೆ. ಪ್ರಾಣವನ್ನು ಕಳೆದುಕೊಳ್ಳಲು ಇಲ್ಲಿಗೆ ಬಂದಿದ್ದೇನೆ. ಛೇ, ಸಂತಾನವಿಲ್ಲದ ಜೀವನವನ್ನು ಸುಡಬೇಕು. ಸಂತತಿ ಇಲ್ಲದ ಮನೆಗೆ ಧಿಕ್ಕಾರ. ಸಂತಾನ ರಹಿತನಾದವನ ಹಣಕ್ಕೂ ಧಿಕ್ಕಾರ. ಅಂತಹ ಕುಲಕ್ಕೂ ಧಿಕ್ಕಾರ. ನಾನು ಸಾಕಿದ ಹಸುವು ನಿಶ್ಚಯವಾಗಿ ಬಂಜೆಯಾಗಿ ಬಿಡುತ್ತಿದೆ. ನಾನು ನೆಟ್ಟ ಗಿಡಗಳಲ್ಲೂ ಹೂವು ಹಣ್ಣುಗಳು ಬಿಡುವುದಿಲ್ಲ. ನನ್ನ ಮನೆಗೆ ಬಂದ ಹಣ್ಣು ಬೇಗನೆ ಕೊಳೆತು ಹೋಗುತ್ತದೆ. ಸಂತಾನಹೀನನಾಗಿ ದುರ್ಭಾಗ್ಯನಾದ ನಾನು ಬದುಕಿ ಏನು ಪ್ರಯೋಜನ? ಹೀಗೆ ಹೇಳಿ ಬ್ರಾಹ್ಮಣನು ದುಃಖ ಪೀಡಿತನಾಗಿ ಆ ಸನ್ಯಾಸಿಯ ಬಳಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಅದನ್ನು ಕಂಡು ಯತಿಯ ಮನಸ್ಸಿನಲ್ಲಿ ತುಂಬಾ ಕರುಣೆಯುಂಟಾಯಿತು. ಯೋಗನಿಷ್ಠನಾದ ಆ ಯತಿಯು ಆ ಬ್ರಾಹ್ಮಣನ ಹಣೆಯ ಬರಹವನ್ನು ನೋಡಿ ಅವನಿಗೆ ಹೀಗೆ ತಿಳುವಳಿಕೆ ಹೇಳಿದನು, ಬ್ರಾಹ್ಮಣ, ಪ್ರಜೆಯನ್ನು ಪಡೆಯಬೇಕೆಂಬ ಈ ಮೋಹವನ್ನು ತೊರೆಯಪ್ಪ. ಕರ್ಮದ ಗತಿಯು ಪ್ರಬಲವಾದದ್ದು. ವಿವೇಕವನ್ನು ಆಶ್ರಯಿಸಿ ಸಂಸಾರದ ವಾಸನೆಯನ್ನು ತೊರೆಯುವವನಾಗು. ನಾನು ನಿನ್ನ ಪ್ರಾರಬ್ಧ ಕರ್ಮವನ್ನು ನೋಡಿಯಾಗಿದೆ. ಅದರ ಆಧಾರದ ಮೇಲೆ ಹೇಳುವ ಈ ಮಾತನ್ನು ಕೇಳು. ನಿನಗೆ 7 ಜನ್ಮಗಳವರೆಗೂ ಯಾವ ಸಂತಾನವೂ ಹುಟ್ಟುವುದಿಲ್ಲ, ಖಂಡಿತವಾಗಿಯೂ ಹುಟ್ಟುವುದಿಲ್ಲ. ಸಂತಾನದ ಕಾರಣದಿಂದಲೇ ಹಿಂದೆ ಸಗರ ಮಹಾರಾಜನು ಅಂಗರಾಜನು ದುಃಖವನ್ನು ಅನುಭವಿಸಬೇಕಾಗಿ ಬಂದಿತು. ಆದ್ದರಿಂದ ನೀನು ಈಗ ಕುಟುಂಬದ ಆಸೆಯನ್ನು ಬಿಟ್ಟು ಬಿಡಪ್ಪ. ಸನ್ಯಾಸದಲ್ಲಿಯೇ ಎಲ್ಲಾ ರೀತಿಯಿಂದಲೂ ಸುಖವಿರುವುದು. ಬ್ರಾಹ್ಮಣನಿಗೆ ಈ ಉಪದೇಶವು ಹಿಡಿಸಲಿಲ್ಲ. ಅವನು, ಮಹಾತ್ಮರೇ, ಈ ವಿವೇಕದಿಂದ ನನಗೇನು ಲಾಭ? ನನಗೆ ಬೇಕಾಗಿರುವುದು ಪುತ್ರ ಭಾಗ್ಯ. ಬಲವಂತದಿಂದಲಾದರೂ ನನಗೆ ಪುತ್ರನನ್ನೇ ಕರುಣಿಸಿ. ಇಲ್ಲದಿದ್ದರೆ ನಾನು ಶೋಕದಿಂದ ಮೂರ್ಛಿತನಾಗಿ ತಮ್ಮ ಮುಂದೆಯೇ ಪ್ರಾಣ ಕಳೆದುಕೊಳ್ಳುತ್ತೇನೆ. ಪತ್ನಿ ಪುತ್ರರೇ ಮುಂತಾದವರು ಇಲ್ಲದ ನಿಮ್ಮ ಈ ಸನ್ಯಾಸವು ನೀರಸವೇ ಸರಿ. ಮೊಮ್ಮಕ್ಕಳಿಂದ ಕೂಡಿದ ಗೃಹಸ್ಥರ ಆಶ್ರಮವೇ ಸರಸವಾದದ್ದು ಎಂದು ಯತಿಗೆ ಪ್ರತ್ಯುಪದೇಶ ಮಾಡಿದನು. ಅವನ ಆಗ್ರಹವನ್ನು ಕಂಡು ಆ ತಪೋಧನರು, ಅಯ್ಯ, ಬ್ರಹ್ಮನ ಬರಹವನ್ನು ಅಳಿಸಲು ಹಠಮಾಡಿ ಚಿತ್ರಕೇತು ರಾಜನು ಕಷ್ಟಕ್ಕೆ ಒಳಗಾದನು. ದೈವಹತನಾದವನ ಪ್ರಯತ್ನದಂತೆ ಪುತ್ರ ಸುಖವನ್ನು ಪಡೆಯಬೇಕೆಂಬ ನಿನ್ನ ಮನೋರಥವು ವ್ಯರ್ಥವಾಗುವುದು. ಅದಕ್ಕೆ ಹೀಗೆ ಹಠ ಮಾಡುತ್ತಿದ್ದೀಯೇ? ಅದೇ ವಸ್ತುವನ್ನೇ ಬಯಸುತ್ತಿದ್ದೀಯೇ? ನಿನಗೇನು ಹೇಳಲಿ ಎಂದು ಹೇಳಿದನು. ಹೇಗೂ ಅವನು ತನ್ನ ಆಗ್ರಹವನ್ನು ಬಿಡುವುದಿಲ್ಲವೆಂದು ಖಚಿತವಾಗಲು ಆ ಯೋಗಿಯು ಅವನಿಗೆ ಒಂದು ಹಣ್ಣನ್ನು ಕೊಟ್ಟನು. ನಿನ್ನ ಹೆಂಡತಿಗೆ ಈ ಹಣ್ಣನ್ನು ತಿನ್ನಿಸು, ಅದರಿಂದ ನಿನಗೆ ಪುತ್ರ ಪ್ರಾಪ್ತಿಯಾಗುವುದು. ನಿನ್ನ ಹೆಂಡತಿಯು 1 ಸಂವತ್ಸರ ಕಾಲ ಸತ್ಯ, ಶೌಚ, ದಯೆ, ದಾನ ಮತ್ತು ಒಪ್ಪತ್ತು ಆಹಾರ ಸೇವನೆಯ ವ್ರತ ನಿಯಮದಲ್ಲಿರಬೇಕು. ಹೀಗೆ ಮಾಡಿದರೆ ನಿನ್ನ ಆ ಪುತ್ರನು ಅತ್ಯಂತ ಪರಿಶುದ್ಧನಾದ ಸತ್ಪುತ್ರನಾಗುವನು ಎಂದು ಹೇಳಿ ಹೊರಟು ಹೋದನು. ಬ್ರಾಹ್ಮಣನು ಮನೆಗೆ ಹಿಂದಿರುಗಿದನು. ಮನೆಗೆ ಬಂದು ಆತನು ಅರಣ್ಯದಲ್ಲಿ ನಡೆದದ್ದೆಲ್ಲವನ್ನೂ ಹೆಂಡತಿಗೆ ಹೇಳಿ ಅವಳ ಕೈಗೆ ಆ ಹಣ್ಣನ್ನು ಕೊಟ್ಟು ತಾನು ಎಲ್ಲಿಗೋ ಹೋದನು. ಆ ಹೆಂಗಸು ವಕ್ರ ಸ್ವಭಾವದವಳು. ಅವಳು ಅಳುತ್ತಾ ತನ್ನ ಸಖಿಗೆ ಹೀಗೆ ಹೇಳಿದಳು, ನನ್ನ ಮನಸ್ಸಿಗೆ ತುಂಬಾ ಚಿಂತೆಯುಂಟಾಗಿದೆ ಸಖಿ. ನಾನು ಈ ಹಣ್ಣನ್ನು ತಿನ್ನುವುದಿಲ್ಲ. ಹಣ್ಣನ್ನು ತಿಂದರೆ ಗರ್ಭ ಉಂಟಾಗುವುದು.
ಅದರಿಂದ ಹೊಟ್ಟೆ ದಪ್ಪನಾಗುವುದು, ತಿನ್ನುವ ಆಹಾರದ ಪ್ರಮಾಣವು ಕಡಿಮೆಯಾಗಿ ದುರ್ಬಲತೆ ಉಂಟಾಗುವುದು. ಆ ಸ್ಥಿತಿಯಲ್ಲಿ ಮನೆಗೆಲಸಗಳು ನಡೆಯುವುದಾದರೂ ಹೇಗೆ? ಆಗ ಏನಾದರೂ ದೈವವಶದಿಂದ ಕಳ್ಳಕಾಕರು ಡಕಾಯಿತರು ಗ್ರಾಮಕ್ಕೆ ಲೂಟಿ ಮಾಡಲು ಬಂದರೆ ಗರ್ಭಿಣಿಯಾದ ನಾನು ಓಡಿ ಹೋಗುವುದು ಹೇಗೆ? ಗರ್ಭವೇನಾದರೂ ಬೆಳೆದು ಹೊಟ್ಟೆಯಲ್ಲಿ ಹೆಚ್ಚು ಕಾಲ ತಂಗಿಬಿಟ್ಟರೆ ಗತಿಯೇನು? ಅದನ್ನು ಹೊರಕ್ಕೆ ತೆಗೆಯುವುದು ಹೇಗೆ? ಗರ್ಭವು ಅಡ್ಡಡ್ಡಲಾಗಿ ಬಂದು ಬಿಟ್ಟರಂತೂ ನಾನು ಮರಣವನ್ನೇ ಹೊಂದಬೇಕಾಗುವುದು. ಅದನ್ನು ಸುಕುಮಾರಿಯಾದ ನಾನು ಹೇಗೆ ಸಹಿಸಲಿ? ನಾನು ದುರ್ಬಲೆಯಾಗಿ ಬಿಟ್ಟ ಸಮಯದಲ್ಲಿ ನಾದಿನಿಯು ಇಲ್ಲಿಗೆ ಬಂದು ಮನೆಯ ಸಾಮಾನುಗಳನ್ನೆಲ್ಲ ಅಪಹರಿಸಿಕೊಂಡು ಹೋಗುವಳು. ಅದೂ ಅಲ್ಲದೆ ಸನ್ಯಾಸಿಯು ಹೇಳಿದ ಸತ್ಯ, ಶೌಚ ಮತ್ತು ನಿಯಮಗಳನ್ನು ಪಾಲನೆ ಮಾಡುವುದು ನನಗೆ ತುಂಬಾ ಕಷ್ಟವಾಗುವುದು. ಮಗುವನ್ನು ಹೆತ್ತ ಹೆಂಗಸು ಅದರ ಲಾಲನೆ ಪಾಲನೆ ಮಾಡುವ ಕಷ್ಟವನ್ನು ಅನುಭವಿಸಬೇಕಾಗುವುದು. ನನ್ನ ಅಭಿಪ್ರಾಯದಂತೆ ಬಂಜೆಯಾಗಿರುವ ಹೆಂಗಸೆ ಅಥವಾ ವಿಧವೆಯಾದ ಹೆಂಗಸೆ ಸುಖಶಾಲಿನಿಯು. ಮನಸ್ಸಿನಲ್ಲಿ ಇಂತಹ ಕುತರ್ಕಗಳು ಉಂಟಾದ್ದರಿಂದ ಆಕೆ ಹಣ್ಣನ್ನು ತಿನ್ನಲೇ ಇಲ್ಲ. ಪತಿಯು ಬಂದು ಕೇಳಿದಾಗ ತಾನು ಹಣ್ಣನ್ನು ತಿಂದಾಯಿತೆಂದು ಸುಲಭವಾಗಿ ಸುಳ್ಳು ಹೇಳಿಬಿಟ್ಟಳು. ಒಂದು ದಿನ ಆಕೆಯ ಸೋದರಿಯು ಸ್ವೇಚ್ಛೆಯಿಂದ ಆಕೆಯ ಮನೆಗೆ ಬಂದಳು. ದುಂದುಲಿಯು ಆಕೆಗೆ ತನ್ನ ಸಮಾಚಾರವನ್ನೆಲ್ಲ ತಿಳಿಸಿ, ನನಗೆ ಇದರಿಂದ ತುಂಬಾ ಚಿಂತೆಯಾಗಿದೆಯಮ್ಮ, ಏನು ಮಾಡಲಿ ಎಂದು ಆಕೆಯನ್ನು ಕೇಳಿದಳು. ಅವಳು ಚಿಂತೆ ಪಡಬೇಡ, ನಾನು ಗರ್ಭಿಣಿಯಾಗಿದ್ದೇನೆ. ಪ್ರಸವವಾದ ನಂತರ ಆ ಮಗುವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. ಅಲ್ಲಿಯವರೆಗೂ ನೀನು ಗರ್ಭಿಣಿಯ ಸೋಗು ಹಾಕಿಕೊಂಡು ಗುಟ್ಟಾಗಿ ಮನೆಯಲ್ಲಿ ಸುಖವಾಗಿರು. ನೀನು ನನ್ನ ಗಂಡನಿಗೆ ಹಣವನ್ನು ಕೊಟ್ಟರೆ ಅವನು ನನ್ನ ಶಿಶುವನ್ನು ನಿನಗೆ ಕೊಟ್ಟು ಬಿಡುವನು. ನನ್ನ ಶಿಶುವು 6 ತಿಂಗಳಿಗೆ ಹುಟ್ಟಿ ಸತ್ತು ಹೋಯಿತೆಂದು ಜನರೆಲ್ಲರೂ ನಂಬುವಂತೆ ಮಾಡೋಣ. ನಾನು ಪ್ರತಿನಿತ್ಯವೂ ನಿನ್ನ ಮನೆಗೆ ಬಂದು ನಿನಗೆ ಕೊಡಲ್ಪಡುವ ಮಗುವಿನ ಲಾಲನೆ ಪಾಲನೆ ಪೋಷಣೆಗಳನ್ನು ಮಾಡುತ್ತಿರುವೆನು. ಈಗ ಆ ಹಣ್ಣಿನಲ್ಲಿ ಪ್ರಭಾವವಿದೆಯೇ ಎಂಬುದನ್ನು ಪರೀಕ್ಷಿಸುವುದಕ್ಕೋಸ್ಕರ ಅದನ್ನು ಮನೆಯಲ್ಲಿರುವ ಹಸುವಿಗೆ ತಿನ್ನಿಸಿಬಿಡು ಎಂದು ಸಲಹೆ ನೀಡಿದಳು. ದುಂದುಲಿಯು ಸ್ತ್ರೀ ಸ್ವಭಾವಕ್ಕೆ ಅನುಗುಣವಾಗಿ ಆ ಸಲಹೆಯಂತೆ ಎಲ್ಲವನ್ನೂ ಮಾಡಿದಳು. ಇದಾದ ನಂತರ ಸಕಾಲದಲ್ಲಿ ದುಂದುಲಿಯ ಸೋದರಿಯು ಪುತ್ರನನ್ನು ಪ್ರಸವಿಸಲು ಮಗುವಿನ ತಂದೆಯು ಗುಟ್ಟಾಗಿ ಅದನ್ನು ದುಂದುಲಿಗೆ ಒಪ್ಪಿಸಿಬಿಟ್ಟನು. ಆಕೆಯು ತನಗೆ ಸುಖಪ್ರಸವವಾಗಿದೆ ಎಂದು ಪತಿಗೆ ಸಮಾಚಾರ ಕೊಟ್ಟಳು. ಆತ್ಮದೇವನಿಗೆ ಪುತ್ರ ಲಾಭವಾಯಿತೆಂದು ಕೇಳಿ ಎಲ್ಲರಿಗೂ ಬಹಳ ಸಂತೋಷವಾಯಿತು. ಬ್ರಾಹ್ಮಣನು ಆ ಮಗುವಿಗೆ ಜಾತಕರ್ಮ ಸಂಸ್ಕಾರವನ್ನು ಆಚರಿಸಿ ವಿಪ್ರರಿಗೆ ದಾನ ಧರ್ಮಗಳನ್ನು ಮಾಡಿದನು. ಆತನ ಮನೆಯ ಬಾಗಿಲಿನಲ್ಲಿ ನೃತ್ಯ ಗೀತ ಮುಂತಾದ ಮಂಗಳ ಕಾರ್ಯಗಳು ವೈಭವದಿಂದ ನಡೆದವು. ದುಂದುಲಿಯು ತನ್ನ ಪತಿಯ ಮುಂದೆ, ನನ್ನ ಸ್ತನಗಳಲ್ಲಿ ಹಾಲು ಇಲ್ಲವಾಗಿದೆ, ಸ್ತನ್ಯವಿಲ್ಲದೆ ಮಗುವನ್ನು ಪೋಷಿಸುವುದು ಹೇಗೆ? ಹೆರಿಗೆಯಾಗಿರುವ ನನ್ನ ಸೋದರಿಗೆ ಹುಟ್ಟಿದ ಮಗು ಸತ್ತಿದೆ. ಆದ್ದರಿಂದ ಆಕೆಯನ್ನು ಇಲ್ಲಿಗೆ ಕರೆಸಿ ಮನೆಯಲ್ಲಿ ರಕ್ಷಿಸಿಕೊಳ್ಳಿ, ನಿಮ್ಮ ಮಗುವನ್ನು ಆಕೆ ಪೋಷಿಸುವಳು ಎಂದು ಕೇಳಿಕೊಂಡಳು. ಮಗನ ರಕ್ಷಣೆಯಾಗಲೆಂದು ಪತಿಯು ಅದೆಲ್ಲದಕ್ಕೂ ಒಪ್ಪಿಕೊಂಡು ಹಾಗೆಯೇ ನಡೆಸಿದನು. ತಾಯಿ ದುಂದುಲಿಯು ಪುತ್ರನಿಗೆ ದುಂದುಕಾರಿ ಎಂದು ಹೆಸರನ್ನಿಟ್ಟಳು. ಇದಾದ ನಂತರ 3 ತಿಂಗಳು ಕಳೆಯಲು ಆತ್ಮದೇವನ ಮನೆಯ ಹಸುವು ಒಂದು ಪುತ್ರ ಶಿಶುವನ್ನು ಪ್ರಸವಿಸಿತು. ಅದು ಸರ್ವಾಂಗ ಸುಂದರವಾಗಿತ್ತು. ದಿವ್ಯ ಕಾಂತಿಯಿಂದ ಕೂಡಿದ್ದ ಮಗುವು ನಿರ್ಮಲವಾದ ಬಂಗಾರದ ಬಣ್ಣದಿಂದ ಹೊಳೆಯುತ್ತಿತ್ತು. ಅದನ್ನು ನೋಡಿ ಪ್ರಸನ್ನನಾದ ಆತ್ಮದೇವನು ಅದಕ್ಕೆ ತಾನೇ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿದನು. ಹಸುವಿನ ಹೊಟ್ಟೆಯಿಂದ ಮನುಷ್ಯ ಶಿಶು ಹುಟ್ಟಿದೆ, ಅದೂ ಆತ್ಮದೇವನ ಮನೆಯ ಹಸುವಿನಿಂದಲೇ ಹುಟ್ಟಿದೆ ಎಂಬ ಸಮಾಚಾರವನ್ನು ಕೇಳಿ ಆಶ್ಚರ್ಯಚಕಿತರಾದ ಜನರು ಅದನ್ನು ನೋಡಲು ಬಂದು ಹೇಳಿದರು, ಆತ್ಮದೇವನಿಗೆ ಎಂತಹ ಭಾಗ್ಯ ಕುದುರಿತು ನೋಡಿ, ಆತನ ಮನೆಯ ಹಸುವಿನ ಹೊಟ್ಟೆಯಲ್ಲಿ ದೇವರೂಪವುಳ್ಳ ಮನುಷ್ಯ ಬಾಲಕನು ಹುಟ್ಟಿದ್ದಾನಲ್ಲ, ಎಂತಹ ಕೌತುಕ. ಆದರೆ ಇಲ್ಲಿ ನಡೆದಿದ್ದ ಗುಟ್ಟಿನ ವಿಷಯ ದೈವಯೋಗದಿಂದ ಯಾರಿಗೂ ತಿಳಿಯಲಿಲ್ಲ. ಆ ಬಾಲಕನಿಗೆ ಹಸುವಿನ ಕಿವಿಯಂತೆ ಕಿವಿಗಳು ಇದ್ದುದನ್ನು ಕಂಡು ಆತ್ಮದೇವನು ಅವನಿಗೆ ಗೋಕರ್ಣ ಎಂದು ನಾಮಕರಣ ಮಾಡಿದನು. ಕೆಲವು ಕಾಲದಲ್ಲೇ ಆ 2 ಬಾಲಕರು ತರುಣರಾಗಿ ಬೆಳೆದರು. ಅವರಲ್ಲಿ ಗೋಕರ್ಣನು ಪಂಡಿತನೂ ಜ್ಞಾನಿಯೂ ಆದನು. ದುಂದುಕಾರಿಯಾದರೋ ಮಹಾದುಷ್ಟನಾದನು. ಅವನು ಸ್ನಾನ ಶೌಚಕ್ರಿಯೆಗಳನ್ನು ಮಾಡುತ್ತಿರಲಿಲ್ಲ. ಅಭಕ್ಷ್ಯ ಭಕ್ಷಣ ಅಪೇಯ ಪಾನಗಳನ್ನು ಮಾಡುತ್ತಿದ್ದನು. ಮಹಾಕ್ರೋಧಿಯಾಗಿ ಬೆಳೆದನು. ದುಷ್ಟನಾದ ರೀತಿಯಿಂದ ದುಷ್ಟ ಜನರಿಂದ ದುಷ್ಟ ಪದಾರ್ಥಗಳನ್ನು ಸಂಗ್ರಹ ಮಾಡುತ್ತಿದ್ದನು. ಹೆಣದ ಕೈ ಮುಟ್ಟಿಸಿದ ಅನ್ನವನ್ನು ತಿನ್ನುತ್ತಿದ್ದನು. ಕಳ್ಳತನ, ಪರದ್ವೇಷ, ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚುವುದು ಇವೆಲ್ಲ ಅವನ ಶೀಲ ಸ್ವಭಾವವಾಗಿತ್ತು. ಆಟವಾಡಿಸಿ ಮುದ್ದಿಸುವೆನೆಂದು ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವುಗಳನ್ನು ಒಡನೆಯೇ ಬಾವಿಗೆ ಎಸೆದು ಬಿಡುತ್ತಿದ್ದನು. ಆಯುಧಗಳನ್ನು ಧರಿಸಿಕೊಂಡು ಸದಾ ಪರರಿಗೆ ಹಿಂಸೆ ಮಾಡುವುದರಲ್ಲಿ ನಿರತನಾಗಿದ್ದನು. ದೀನರನ್ನು ಕುರುಡ ಕುಂಟರನ್ನು ಪೀಡಿಸುತ್ತಿದ್ದನು.
ಚಾಂಡಾಲರ ಸಹವಾಸದಲ್ಲಿ ಪ್ರೀತಿಯುಳ್ಳವನಾಗಿದ್ದನು. ವೇಶ್ಯೆಯ ಸಹವಾಸದಲ್ಲಿ ಬಿದ್ದು ಅವನು ತಂದೆಯ ಎಲ್ಲಾ ಸಂಪತ್ತನ್ನು ಕಳೆದು ಬಿಟ್ಟನು. ಒಂದು ದಿನ ತಂದೆ ತಾಯಿಗಳಿಬ್ಬರನ್ನು ಹೊಡೆದು ಬಡೆದು ಮನೆಯಲ್ಲಿದ್ದ ಪಾತ್ರೆ ಪದಾರ್ಥಗಳನ್ನೆಲ್ಲ ಕಿತ್ತುಕೊಂಡು ಹೋದನು. ಹೀಗೆ ಸಂಪತ್ತೆಲ್ಲವೂ ನಾಶವಾದದ್ದನ್ನು ನೋಡಿ ಜಿಪುಣಾಗ್ರೇಸರನಾಗಿದ್ದ ಅವನ ತಂದೆಯು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಅಯ್ಯೋ, ಇದಕ್ಕಿಂತಲೂ ಈತನ ತಾಯಿಯು ಬಂಜೆಯಾಗಿದ್ದರೆ ಚೆನ್ನಾಗಿತ್ತಲ್ಲ. ಕುಪುತ್ರನು ಕಡು ದುಃಖವನ್ನೇ ಉಂಟು ಮಾಡುತ್ತಾನೆ. ಈಗ ನಾನು ಎಲ್ಲಿ ವಾಸಿಸಲಿ, ಎಲ್ಲಿಗೆ ಹೋಗಲಿ? ನನ್ನ ಈ ಸಂಕಟವನ್ನು ಪರಿಹರಿಸುವವರ್ಯಾರು? ಅಯ್ಯೋ, ನನಗೆ ಎಂತಹ ಕಷ್ಟ ಒದಗಿತು. ಈ ದುಃಖದಿಂದ ನಾನು ಪ್ರಾಣ ತೊರೆಯಲೇಬೇಕಾಗುವುದು ಎಂದು ಗೋಳಾಡತೊಡಗಿದನು. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಮಹಾಜ್ಞಾನಿಯಾದ ಗೋಕರ್ಣನು ಬಂದನು. ಅವನು ತಂದೆಗೆ ವೈರಾಗ್ಯವನ್ನು ಉಪದೇಶಿಸುತ್ತಾ ತುಂಬಾ ತಿಳುವಳಿಕೆ ನೀಡಿದನು. ಅಪ್ಪ, ಈ ಸಂಸಾರವು ಅಸಾರವಾದದ್ದು. ಇದು ಅತ್ಯಂತ ದುಃಖರೂಪವಾದದ್ದು. ಮೋಹವನ್ನು ಉಂಟು ಮಾಡುವುದು. ಪುತ್ರನು ಯಾರಿಗೆ ಸೇರಿದವನು? ಹಣವು ಯಾರಿಗೆ ಸೇರಿದ್ದು? ಈ ವಿಷಯಗಳಲ್ಲಿ ಸ್ನೇಹವನ್ನು ಇಟ್ಟುಕೊಂಡಿರುವವನು ಹಗಲೂ ರಾತ್ರಿ ಅವುಗಳಿಗಾಗಿ ಎಣ್ಣೆಯುಳ್ಳ ದೀಪವಂತೆ ಉರಿಯುತ್ತಿರುತ್ತಾನೆ. ಇಂದ್ರನಿಗಾಗಲಿ ಚಕ್ರವರ್ತಿಗಾಗಲಿ ನಿಜವಾಗಿ ಕಿಂಚಿತ್ತೂ ಸುಖವಿಲ್ಲ. ಸುಖವಿರುವುದು ಏಕಾಂತ ಸೇವಿಯಾದ ವಿರಕ್ತನಾದ ಮುನಿಗೆ ಮಾತ್ರವೇ. ಈತನು ನನ್ನ ಪುತ್ರ ಎಂಬ ಅಜ್ಞಾನವನ್ನು ತೊರೆದು ಬಿಡು. ಮೋಹವು ನರಕಕ್ಕೆ ಕಾರಣವಾಗುವುದು. ಈ ದೇಹವು ಹೇಗೋ ಬಿದ್ದು ಹೋಗುವುದು. ಆದ್ದರಿಂದ ಎಲ್ಲವನ್ನೂ ತೊರೆದು ಅರಣ್ಯಕ್ಕೆ ಹೋಗು ತಂದೆಯೇ ಎಂದು ಉಪದೇಶ ಮಾಡಿದನು. ಆತನ ಮಾತನ್ನು ಕೇಳಿ ಆತ್ಮದೇವನು ಅರಣ್ಯಕ್ಕೆ ಹೋಗಲು ಸಿದ್ಧನಾಗಿ ಆತನನ್ನು ಹೀಗೆ ಪ್ರಾರ್ಥಿಸಿದನು. ಅರಣ್ಯದಲ್ಲಿ ನಾನು ಏನಪ್ಪಾ ಮಾಡಬೇಕು? ಇದನ್ನು ವಿಸ್ತಾರವಾಗಿ ಹೇಳು. ನಾನೊಬ್ಬ ದೊಡ್ಡ ಮೂರ್ಖ. ಇಲ್ಲಿಯವರೆಗೂ ಸ್ನೇಹ ಪಾಶಕ್ಕೆ ಕಟ್ಟುಬಿದ್ದು ಕುಂಟನಂತೆ ಕರ್ಮವಶದಿಂದ ಸಂಸಾರವೆಂಬ ಕುರುಡು ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದೇನೆ. ಓ ದಯಾನಿಧೆಯೇ, ನನ್ನನ್ನು ಉದ್ಧರಿಸು. ಅದಕ್ಕೆ ಗೋಕರ್ಣನು ಹೀಗೆ ಉತ್ತರಿಸಿದನು. ಅಪ್ಪ, ಈ ಶರೀರವು ಮೂಳೆ, ಮಾಂಸ ಮತ್ತು ರಕ್ತಗಳ ಪಿಂಡವು. ಇದರಲ್ಲಿ ನಾನು ಎಂಬ ಅಭಿಮಾನವನ್ನು ತೊರೆ. ಪತ್ನಿ, ಪುತ್ರ ಮುಂತಾದವರಲ್ಲಿ ಇವರು ನನ್ನವರು ಎಂಬ ಮಮತೆಯನ್ನು ಬಿಡು. ಎಂದಿಗೂ ಆ ಅಭಿಮಾನ ಮಮತೆಗಳನ್ನು ಇಟ್ಟುಕೊಳ್ಳಬೇಡ. ಈ ಜಗತ್ತು ಕ್ಷಣಿಕವೆಂದು ಸದಾ ಭಾವಿಸು. ಉಳಿದ ವಿಷಯಗಳಲ್ಲಿ ಅನುರಾಗವನ್ನು ತೊರೆದು ವೈರಾಗ್ಯದಲ್ಲಿ ಮಾತ್ರ ಅನುರಾಗವನ್ನು ಇಟ್ಟುಕೊಂಡಿರುವ ವೈರಾಗ್ಯ ರಸಿಕನಾಗು. ಭಗವಂತನ ಭಕ್ತಿಯಲ್ಲಿ ನಿಷ್ಠನಾಗು. ಪರಮಾತ್ಮ ಯೋಗವೆಂಬ ಧರ್ಮವನ್ನು ಮಾತ್ರ ಸೇವಿಸು. ಲೋಕ ಧರ್ಮಗಳನ್ನು ತ್ಯಜಿಸು. ಸಾಧು ಪುರುಷರನ್ನು ಸೇವಿಸು. ಕಾಮದ ದುರಾಸೆಯನ್ನು ಬಿಡು. ಇತರರ ಗುಣದೋಷಗಳ ಚಿಂತನೆ ಮಾಡುವುದನ್ನು ಶೀಘ್ರವಾಗಿ ಬಿಟ್ಟು ಭಗವಂತನ ಸೇವೆ ಮತ್ತು ಭಗವಂತನ ಕಥೆ ಇವುಗಳಲ್ಲಿ ರಸವುಳ್ಳವನಾಗು. ಪುತ್ರನ ಆ ವಾಣಿಯಿಂದ ಪ್ರಭಾವಿತನಾಗಿ ಆತ್ಮದೇವನು ಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟು ಬಿಟ್ಟನು. ಅವನಿಗೆ ವಯಸ್ಸು 60 ಅವನ ಬುದ್ಧಿಯು ಸ್ಥಿರವಾಗಿತ್ತು. ಪ್ರತಿದಿನವೂ ಹಗಲು ರಾತ್ರಿಗಳಲ್ಲಿ ಸದಾ ಶ್ರೀಹರಿಯ ಸೇವೆಯನ್ನೇ ಮಾಡುತ್ತಾ ನಿಯಮಪೂರ್ವಕವಾಗಿ ಶ್ರೀಮದ್ ಭಾಗವತದ ದಶಮ ಸ್ಕಂದವನ್ನು ಪಾರಾಯಣ ಮಾಡಿದ್ದರಿಂದ ಅವನು ಶ್ರೀಕೃಷ್ಣ ಪರಮಾತ್ಮನ ಪಾದಗಳನ್ನು ಸೇರಿಕೊಂಡನು. ಪದ್ಮಪುರಾಣದ ಉತ್ತರಖಂಡದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ವಿಪ್ರಮೋಕ್ಷವೆಂಬ 4ನೇ ಅಧ್ಯಾಯವು ಮುಗಿಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.